ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಕಡಲೆ ಬೀಜ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಬೇಕಾದ ಸಾಮಗ್ರಿ ನೋಡ್ಕೊಳ್ಳಿ. 1 ಕಪ್ ಕಡಲೆ ಬೀಜ, ಅದು ಮೊದಲೇ ಹುರ್ಕೊಂಡಿದ್ದೀನಿ, ರೋಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಬ್ಯಾಡಗೆ ಮತ್ತು ಗುಂಟೂರು ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಇದು 6 ಇಂದ 10, 6 ಇಂದ 7 ಬೆಳ್ಳುಳ್ಳಿ ಎಸಳುಗಳು, 1 ಟೇಬಲ್ ಸ್ಪೂನ್ ಕರಿಬೇವಿನ ಎಲೆಗಳು, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ 1 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಅರಿಶಿಣ, ಗೋಲಿ ಗಾತ್ರ ಹುಣಸೆಹಣ್ಣು. ಮಾಡುವ ವಿಧಾನ ನೋಡ್ಕೊಳ್ಳಿ. ಒಂದು ಪ್ಯಾನ್ ತಗೊಳ್ಳಿ, ಅದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಜೀರಿಗೆ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲೇ ಮಾಡಿದ್ದನ್ನ. ಕರಿಬೇವಿನ ಎಲೆಗಳು, ಮೆಣಸಿನಕಾಯಿ, ನೀವು ಇದ್ರ ಬದಲು ಅಚ್ಚಕಾರ ಪುಡಿನೂ ಹಾಕೊಬೋದು. ಇದಕ್ಕೆ ಬೆಳ್ಳುಳ್ಳಿ ಎಸಳುಗಳು. ನಿಮಗೆ ಬೆಳ್ಳುಳ್ಳಿ ಬೇಡ ಅಂತ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ನಾವು ಕಡಲೆ ಬೀಜ ಹಾಕ್ಕೊಳ್ಳೋಣ. ಇದು 2 ನಿಮಿಷ ಇಡ್ಲಿ. ಆಮೇಲೆ ಇದನ್ನ ತಣ್ಣಗೆ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಇದು ಆಗಿದೆ. ಇದಕ್ಕೆ ನಾವು ತಣ್ಣದಾದ್ಮೇಲೆ ರುಬ್ಕೊಳ್ಳೋಣ ಮಿಕ್ಸರ್ಗೆ ಹಾಕಿ. ಈ ಮಿಶ್ರಣವನ್ನು ನಾನು ತಣ್ಣಗಾಗಿದೆ ಮಿಶ್ರಣ ನಾನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ ಪುಡಿ, ಉಪ್ಪು ಮತ್ತು 1 ಚಿಟಿಕೆ ಸಕ್ಕರೆ. ಇದನ್ನು ನಾವು ಗರಿಯಾಗಿ ರುಬ್ಕೊಳ್ಳೋಣ. ನಮ್ಮ ಚಟ್ನಿ ಪುಡಿ, ಕಡಲೆ ಬೀಜ ಚಟ್ನಿ ಪುಡಿ ರೆಡಿಯಾಗಿದೆ. ಟ್ರೈ ಮಾಡಿ ಫ್ರೆಂಡ್ಸ್, ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.